Hello, hi everyone. This is Sameer here. ಇವತ್ತು ವೆಲ್ಕಮ್ ಟು ಒನ್ ಮೋರ್ ಬ್ಲಾಗ್. ಇವತ್ತು ವಕ್ತ್ ತಗೊಳ್ಳೋಕ್ಕೆ ನಮ್ಮ ಯಜಮಾನರು ಮತ್ತು ಹಿಸ್ ಬ್ರದರ್ ಅವರು ಶಿವಮೊಗ್ಗದಿಂದ ಬಂದಿದ್ದಾರೆ. ಸೊ ಅವ್ರ ಇಂಟ್ರೊಡಕ್ಷನ್. ನಮಸ್ತೆ, ನನ್ನ ಹೆಸರು ಸಿದ್ದು ಅಂತ. ನಾನು ಶಿವಮೊಗ್ಗ ಜಿಲ್ಲೆ ಶಿಕಾರಿಪುರ ತಾಲೂಕು. ನಾವು ಕಾಫಿ ಪ್ಲಾಂಟೇಶನ್ ನೋಡಿದ್ವಿ, ಇವ್ರದ್ದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋಸ್ ಎಲ್ಲ ನೋಡಿದ್ವಿ. ಅಗ್ರೋನಮಿ ಸೊಲ್ಯೂಷನ್ಸ್ ಪೇಜ್ ಫಾಲೋ ಮಾಡ್ತೀನಿ. ಸೊ ಅದರಲ್ಲಿ ನೋಡಿಬಿಟ್ಟು ಪ್ಲಾಂಟ್ಸ್ ಎಲ್ಲ ಇಲ್ಲಿ ಸೀಡ್ಲಿಂಗ್ಸ್ ಎಲ್ಲ ಸೇಲ್ ಮಾಡ್ತೀರ ಅಂತ ಗೊತ್ತಾಯಿತು. ಸೊ ನಾವು ಯಾಕೆ ಕಾಫಿ ಹಾಕಬಾರ್ದು, ಮಲ್ಟಿಪಲ್ ಕ್ರಾಪ್ ಯಾಕೆ ಮಾಡಬಾರ್ದು ಅಂತ ತೊಗೊಳಕ್ಕೆ ಬಂದಿದ್ದೀನಿ. ಸೊ ಇಟ್ ಈಸ್ ಟ್ರೈ. ಸೊ ನೋಡೋಣ ಹೇಗೆ ಬರುತ್ತೆ, ಆಮೇಲೆ ಇವ್ರ ಗೈಡೆನ್ಸಲ್ಲಿ ಮಾಡೋಣ ಅಂತ. ಯಜಮಾನ್ರೆ ನಿಮ್ಮ ಪರಿಚಯ ಹೇಳಿ. ನನ್ನ ಹೆಸರು ಶಿವಪ್ರಕಾಶ್ ಅಂತ, ಸಿದ್ದು ಅವರ ಬ್ರದರ್. ಈಗ ಇಬ್ರು ಅಣ್ಣ ತಮ್ಮರು ಸೇರಿಕೊಂಡು ಕಾಫಿ ಬೆಳೆಸೋಣ ಅಂತ ಹೊರಟಿದ್ರ ಶಿವಮೊಗ್ಗ ಇಟ್ಗೇಳಿ ಶಿಕಾರಿಪುರದಲ್ಲಿ. ಓಕೆ, ಗುಡ್, ಆಲ್ ದ ಬೆಸ್ಟ್. ಬಟ್ ಓನ್ಲಿ ಥಿಂಗ್ ಇಸ್, ನನ್ನ ಸಲಹೆ ಏನು ಅಂದರೆ ನೀರು. ಈಗ ನೀವು ಅಡಿಕೆ ಬೆಳೆಸಿರ್ತೀರ. ಅಡಿಕೆ ಬೆಳೆಸಿದ ಮೇಲೆ ನಾವೇನು ಜಾಸ್ತಿ ನಿಮಗೆ ಹೇಳಂಗಿಲ್ಲ ಕೃಷಿ ಬಗ್ಗೆ, ನಿಮಗೆ ಎಲ್ಲ ಗೊತ್ತಿರುತ್ತೆ. ಸೊ ಒಂದು ಏನು ನನಗಿಷ್ಟ ಆಗಿದ್ದು ಅಂದರೆ, ನೀವು ಸಗಣಿ ನೀರಿಂದ ಹೇಳಿದ್ರಲ್ಲ, ಸೊ ಪ್ರತಿ ಮಾಹಿತಿ ನಿಮ್ಮ ಹತ್ರ ಇದೆ. ನಾನೇನು ನಿಮಗೆ ಹೇಳ್ಕೊಡಬೇಕು ಅಂತ ಏನಿಲ್ಲ. ಅದೇ ಬೇಕಾಗಿರೋದು ಕೃಷಿಕರಿಗೆ. ಮಾಹಿತಿ ಇಟ್ಕೊಂಡು ಕೆಲಸ ಮಾಡಿದ್ರೆ ಯಾವುದೇ ಕಾರಣಕ್ಕೂ ಭೂಮಿ ತಾಯಿ ಬಿಟ್ಕೊಡಲ್ಲ. ಆಮೇಲೆ ಆ ಭೂಮಿ ತಾಯಿಗೆ ನಮ್ಮ ಬಣ್ಣ ಕೊಟ್ಟು ಆ ಭೂಮಿ ತಾಯಿ ಬಣ್ಣ ತಗೊಳಕ್ಕೆ ನಾವು ರೆಡಿ ಇರಬೇಕು. ಅಷ್ಟಿದ್ರೆ 100% ನಾವು ಯುದ್ಧ ಗೆಲ್ಲೇ ಗೆಲ್ತೀವಿ. ಇದು ಒಂಥರ ಯುದ್ಧನೇ, ಯಾಕಂದರೆ ಮಳೆ ಇಲ್ಲ, ಜನ ಇಲ್ಲ, ವೆದರ್ ಚೇಂಜಸ್, ಸಿಕ್ಕಾಬಟ್ಟೆ ವೆದರ್ ಚೇಂಜಸ್ಸು. ಸೊ ನೀವು ಶಿವಮೊಗ್ಗದಿಂದ ಇಲ್ಲಿಗೆ ಒಗ್ಗಿಗೆ ಬಂದಿದ್ದೀರಾ ಅಂದರೆ ನೀವು ಗಿಡನೇ ತೊಗೊಂಡೋಗ್ಬೋದಿತ್ತು. ಒಗ್ಗೆ ತೊಗೊಂಡೋಗ್ತಾ ಇದ್ದೀರಾ ಅಂದರೆ ಇದೇ ನಿಮ್ಮಲ್ಲಿ ಕೆಪಾಸಿಟಿ ಅಂತ. ಆಲ್ ದ ವೆರಿ ಬೆಸ್ಟ್, ಚೆನ್ನಾಗಿ ಮಾಡಿ. ಹಾಗೆ ಇನ್ನೊಬ್ಬರು, ಐ ಮೀನ್ ದರ್ ಇಸ್ ಒನ್ ಮೋರ್ ಪ್ಲಾಂಟರ್ ಹೂ ಹ್ಯಾಸ್ ಬಾಟ್ ಪ್ಲಾಂಟೇಶನ್ ನಿಯರ್ ಆರ್ ಎಸ್ಟೇಟ್. ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್. ಹಾಯ್, ಶ್ರೀನಿವಾಸ್ ಅಂತ. ಸೊ ನಾವಿಲ್ಲೇ ಇವ್ರ ತೋಟದ ಹತ್ರ ಒಂದು 12 ಎಕರ್ಸ್ ತೊಗೊಂಡಿದ್ದೀವಿ ಕಾಫಿ, ನ್ಯೂ ಟು ಕಾಫಿ. ಸೊ ಅದ್ರ ಜೊತೆ ಸ್ವಲ್ಪ ಅರೇಕಾ ಟ್ರೈ ಮಾಡೋಣ ಅಂತ ಬಂದಿದ್ದೀವಿ ನೋಡೋಕ್ಕೆ, ಅರೇಕಾ ಸೀಡ್ಸ್ ಅಷ್ಟೇ. ಓಕೆ. ಸೊ ಶ್ರೀನಿವಾಸ್, ಕೆರೆ ಯಾವಾಗ ಮಾಡಿಸಿದ್ದು ನೀವು? ಈ ಒಂದು 3 months ಆಯ್ತು. 3 months ಆಯಿತು. ಸೊ ಸಿ, ಒನ್ ಆಫ್ ದ ವೆರಿ ಇಂಪಾರ್ಟೆಂಟ್ ಥಿಂಗ್ ವಾಟ್ ವಿ ಹ್ಯಾವ್ ಟು ಲರ್ನ್ ಅಂದರೆ, ನಾವು ಏನು ಕಲಿಬೇಕು ಇವರಿಂದ ಅಂದರೆ, ಒಬ್ಬರು ಅಡಿಕೆಯಲ್ಲಿ ಕಾಫಿ ಬೆಳೆಸಕ್ಕೆ ಹೊರಟಿದ್ದಾರೆ. ಸೊ ದೇ ವಾಂಟ್ ಟು ಟ್ರೈ ದೇರ್ ಹ್ಯಾಂಡ್ಸ್. ಸೊ ಅಲ್ಲಿಂದ ಇಲ್ಲಿಗೆ ಈ ಬಿಸಿಲಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬಂದಿದ್ದಾರೆ ಟು ಸಿ ದ ಎಸ್ಟೇಟ್. ಒನ್ಸ್ ದೇ ಸಾ ದ ಎಸ್ಟೇಟ್, ದೇ ವರ್ ಕನ್ವಿನ್ಸ್ಡ್. ಅದಾದಮೇಲೆ ಒಗ್ಗಿಗೆ. ಇನ್ನೊಬ್ಬರು ಈಗ ತೋಟ ತಗೊಂಡು ಇಮಿಡಿಯೇಟ್ಲಿ ಕೆರೆ ಮಾಡಿಸಿದ್ದಾರೆ. ನಮಗೆ, ನಾವು ಈ ಫೀಲ್ಡಲ್ಲೇ ಇದ್ದು ನೀರಿನ ಇಂಪಾರ್ಟೆನ್ಸು ನಮಗಿನ್ನೂ ಬಂದಿಲ್ಲ. ನಾವು ಬಿಗ್ನರ್ಸ್ ಮತ್ತು ಯಂಗ್ಸ್ಟರ್ಸಿಂದ ಸಿಕ್ಕಾಬಟ್ಟೆ ಕಲಿಬೇಕು. ಹೌ ಫೋಕಸ್ ದೇ ಆರ್, ಹೌ ಡಿಸಿಪ್ಲಿನ್ ದೇ ಆರ್, ಹೌ ಪ್ಯಾಷನೇಟ್ ದೇ ಆರ್ ಅಬೌಟ್ ಅಗ್ರಿಕಲ್ಚರ್. ಸೊ ದೀಸ್ ಆರ್ ದ ಫ್ಯೂ ಥಿಂಗ್ಸ್ ವಾಟ್ ಐ ಆಮ್ ಲರ್ನಿಂಗ್ ಇನ್ this field. Every day a lot of people come to my estate, they give their feedbacks about agriculture. We learn from I mean, now our samskruti ನಾವು ಕಲಿತಾ ಇದ್ದೀವಿ, ನಮ್ಮ ಸಂಸ್ಕೃತಿ ಅವ್ರು ಕಲಿತಾ ಇದ್ದಾರೆ. ಸೊ ಹಿಯರ್ ವಾಟ್ ಐ ಸೇ ಇಸ್, ಯಾರು ದೊಡ್ಡವರಲ್ಲ, ಯಾರು ಸಣ್ಣವರಲ್ಲ. ಎವ್ರಿ ಡೇ ಇಸ್ ಎ ಲರ್ನಿಂಗ್ ಪ್ರೋಸೆಸ್. ಎವ್ರಿ ಡೇ ವಿ ಲರ್ನ್ ಫ್ರಮ್ ಈಚ್ ಅದರ್. ನಾನು ಮಾಡಿದ್ದೀನಿ ಅಂದ ತಕ್ಷಣ ಐ ಹ್ಯಾವ್ ನಾಲೆಜ್ ಅಂತ ಅಲ್ಲ. ಅವರಿಂದ 4 ಮಾತು ನಾನು ತಿಳ್ಕೊತೀನಿ, ನನ್ನಿಂದ 4 ಮಾತು ಅವರು ತಿಳ್ಕೊತಾರೆ. ಈಗ ನಾವು ಮಾತಾಡ್ತಾ ಡಿಸ್ಕಷನ್ ಮಾಡ್ತಾ ವಾಟ್ ಐ ಲರ್ನ್ ಫ್ರಮ್ ಹಿಮ್ ಇಸ್, ಇಮಿಡಿಯೇಟ್ಲಿ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್ ಅವರು ತೋಟ ತಗೊಂಡ ತಕ್ಷಣ ಕೆರೆ ಮಾಡಿಸಿದ್ದಾರೆ. ಸೊ ಅವರಿಗೆ ಇಂಪಾರ್ಟೆನ್ಸ್ ಆಫ್ ವಾಟರ್ ಗೊತ್ತಾಗಿದೆ. ಇವರಿಗೆ ಮಾತಾಡಿದ ತಕ್ಷಣ ವಾಟ್ ಆರ್ ದ ಸ್ಟ್ರಾಂಗ್ ಪಾಯಿಂಟ್ಸ್, ವಾಟ್ ಆರ್ ದ ವೀಕ್ ಪಾಯಿಂಟ್ಸ್, ಏನು ಆಪರ್ಚುನಿಟೀಸ್ ಅಲ್ಲಿದೆ, ಏನು ಥ್ರೆಟ್ಸ್ ಇದೆ. ಈಗ ಅಡಿಕೆ ಬಗ್ಗೆ ಹೇಳ್ತಾ ಇದ್ರು. ಅಡಿಕೆ ಸ್ವಲ್ಪ ಹೇಳಿ, ಒಗ್ಗು ಬಗ್ಗೆ ಈ ಸತಿ ಏನು ನೀವು ಚಾಲೆಂಜಸ್? ಅಡಿಕೆಲಿ ಈ ಸಲ ಹೋದ ವರ್ಷ ಮಳೆ ತುಂಬಾ ಆಗಿರೋದ್ರಿಂದ, ಜಾಸ್ತಿ ಅಂದ್ರೆ ತುಂಬಾ ಜೋರಾಗಿ ಬಂದಿಲ್ಲ, ನಿಧಾನಕ್ಕೆ ಕಂಟಿನ್ಯೂ ಬಂದಿರೋದ್ರಿಂದ ಕೊಳೆ ರೋಗ ಜಾಸ್ತಿ ಇತ್ತು ಎಲ್ಲ ಕಡೆ. ಅಂದ್ರೆ ನಿಮ್ಮ ರೀಜನ್ ಚಿತ್ರದುರ್ಗದಲ್ಲೇ ತುಂಬಾ ಕೊಳೆ ರೋಗ ಇತ್ತು. ಹಾಗಾಗಿ ಸೀಡ್ಸು ಸಿಗ್ಲಿಲ್ಲ ನಮಗೆ. ಸೊ ಅಡಿಕೆ ಪ್ಯಾಕೆಟು ಮಾಡ್ತೀವಿ ನಾವು, ಸೀಡ್ಸು ಸಿಗ್ಲಿಲ್ಲ. ಸೊ ಕಮ್ಮಿ ಸಿಕ್ಕಿದ್ದು.
ಸೊ ಹೋದ ವರ್ಷ ನಾವು ಪ್ಯಾಕೆಟ್ ಮಾಡಿದ್ದು 35,000, ಈ ಸಲ ನಾವು ಮಾಡಿದ್ದು ಬರೀ 12,000 ಅಷ್ಟೇ. ಸೀಡ್ಸ್ ತುಂಬ ಕಮ್ಮಿ ಸಿಕ್ತು. ಆದರೆ ನಾವು ಟೈಮ್ ಟು ಟೈಮ್ ಸ್ಪ್ರೇ ಮಾಡಬೇಕು, ಟೈಮ್ ಟು ಟೈಮ್ ಆಮೇಲೆ ನ್ಯೂಟ್ರಿಯೆಂಟ್ಸ್ ಕೊಡಬೇಕು. ಸೊ ಇದೆಲ್ಲ ಮ್ಯಾನೇಜ್ಮೆಂಟ್ ಮಾಡಿದ್ರೆ ಕಂಟ್ರೋಲ್ ಮಾಡ್ಬೋದು. ಯಾಕಂದರೆ ನಾನು ನೋಡಿರೋ ಪ್ರಕಾರ ಈ ಸೈಡ್ ಈ ರೀಜನಲ್ಲಿ, ಆಮೇಲೆ ಪುತ್ತೂರು ಅಲ್ಲೂ ಭಾಳ ಮಳೆ ಆಗುತ್ತೆ. ಬಟ್ ಅವರು ಮೇಂಟೈನ್ ಮಾಡಿರೋ ಹಾಗೆ ಅವ್ರದ್ದೇನು ತೊಂದರೆ ಆಗಿಲ್ಲ. ಇನ್ನೊಂದು ನೀವು ಹೇಳಿದ್ರಿ ಕೊಳೆ ರೋಗ ಬಂತು ಅಂತ ಒಂದು ಕ್ಷೇತ್ರದಲ್ಲಿ. ನಾನು ಚಿತ್ರದುರ್ಗದಲ್ಲಿ ನಾವು ಕೇಳೇ ಇಲ್ಲ ಕೊಳೆ ರೋಗ ಬರೋದು. ಹೈಯೆಸ್ಟ್ ಮಳೆ ಆಗಿದೆ, ಕೊಳೆ ರೋಗ ಬಂದಿದೆ. ಅಲ್ಲಿಯವರೇ ಹೇಳಿದ್ದಾರೆ ಶೀತಲಿ ಪ್ರದೇಶ ಹೆಚ್ಚಾಯಿತು ಅಂದ್ರೆ ಆಟೋಮೆಟಿಕ್ ಆಗಿ ಕೊಳೆ ರೋಗ. ಆಮೇಲೆ ಇನ್ನೊಂದು ಏನಂದ್ರೆ ಸರ್, ಡ್ರೈ ಲ್ಯಾಂಡ್ ಅಂತ ಹೇಳ್ಬಿಟ್ಟು ಯಾರು ಬಸಿಗಲ್ಲು ತೆಗ್ಸಲ್ಲ. ಸೊ ಏರಿಯೇಷನ್ ಆಗ್ಬೇಕು, ಬಸಿಗಲ್ಲು ತೆಗ್ಸ್ಬೇಕು ಅನ್ನೋದು ಯಾರಿಗೂ ಐಡಿಯಾ ಇಲ್ಲ. ಸೊ ಅದನ್ನ ಎಲ್ಲರೂ ತೆಗ್ಸೋರಿಗೆ ಬೈತಾರೆ, ಯಾಕೆ ತೆಗಿಸ್ತಾ ಇದೆಯಾ, ಟ್ರ್ಯಾಕ್ಟರ್ ಹೊಡಿಯೋಕ್ಕಲ್ಲ, ಉಳುಮೆ ಮಾಡೋಕ್ಕಲ್ಲ. ಉಳುಮೆ ಮಾಡೋದ್ರಿಂದ ಏನು ಯೂಸ್ ಇಲ್ಲ. ಸೊ ನಾವು ಮ್ಯಾನೇಜ್ಮೆಂಟ್ ಮಾಡಿದ್ರೆ ಏನು ತೊಂದರೆ ಇಲ್ಲ. ಮ್ಯಾನೇಜ್ಮೆಂಟ್ ಮಾಡೋದನ್ನ ಎಲ್ಲರೂ ಕ್ಲೀನಾಗಿ ತಿಳ್ಕೊಂಡ್ರೆ ಬೆಳಿಬೋದು ಚೆನ್ನಾಗಿ. ಸೊ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ವಾಟ್ ಇವ್ರು ಹೇಳ್ದಂಗೆ ಅಂತ ರಿಗಾರ್ಡಿಂಗ್ ಈಸ್ ಟಾಕಿಂಗ್ ಅಬೌಟ್ ಟ್ರಂಚ್ ಬಗ್ಗೆ ಅವ್ರು ಹೇಳ್ತಾ ಇದ್ದಾರೆ. ಇಲ್ಲ, ನಮಗೆ ಟ್ರಂಚ್ ಬೇಕೇ ಬೇಕು. ನಾವು ಮಲೆನಾಡಲ್ಲಿ ಇದೀವಲ್ಲ, ಇಡೀ ತೋಟ ನನ್ನ ಟ್ರಂಚ್ ಇದ್ದೇ ಇದೆ. ನೀವು ಎಕ್ಸಾಂಪಲ್ ಕೊಟ್ಟಾಗಿ ಅರೆಕಾ ನೆಟ್ ಟ್ರೀ ಸೊ ಸರ್ವೈವ್ ಆಗುತ್ತೆ, ಮಳೆ ನೀರು ನಿಂತರೂ ಸರ್ವೈವ್ ಆಗುತ್ತೆ. ಆ ವರ್ಷ ರೋಗ ಬಂದ್ಬಿಟ್ಟು ಕೊಳೆ ರೋಗ ಬಂದ್ಬಿಟ್ಟು ಇಳುವರಿ ಕಮ್ಮಿ. ಅದೇ ಕಾಳ್ಮೆಣ್ಸು ಕಾಫಿಗೆ ಹೋದ್ರೆ ಸರ್ವೈವ್ ಆಗಲ್ಲ. ಕಾಫಿನಾರು ಆಗುತ್ತೆ, ಕಾಳ್ಮೆಣ್ಸು ಆಗೋದೇ ಇಲ್ಲ. ಒನ್ ಡೇ ನೀರು ನಿಂತರೂ ಆಟೋಮೆಟಿಕ್ 1 ಮಂತ್ ಬಿಟ್ಟು ಸಾಯ್ಬೋದು. ಸೊ ಅದು ಕಾಳ್ಮೆಣ್ಸಿನ ಬಿಹೇವಿಯರ್. ಸೊ ಡಿಫ್ರೆಂಟ್ ಟೈಪ್ಸ್ ಇರುತ್ತೆ, ನಾವು ತಿಳ್ಕೊಂಡು ಮ್ಯಾನೇಜ್ಮೆಂಟ್. Okay. So we got to learn a lot of things from him. So this is how we interact, and I enjoy interacting and learning. ಅವ್ರ ಸಂಸ್ಕೃತಿ ಕಲಿಯೋಕ್ಕೆ, ಅವ್ರ ಕೆಲಸಗಳು ಕಲಿಯೋಕ್ಕೆ. I love that. I meet lot of people, lot of visitors will be coming to my estate. So I am lucky enough to understand the cultures, because ನಾವೇ ದೊಡ್ಡವರು ಅಂತ ತಿಳ್ಕೊಳಕ್ಕಾಗಲ್ಲ. ನಾವು ಪ್ರತಿ ದಿವಸ ಪ್ರತಿ ನಿಮಿಷ ಒಂದು ಏನಾದರೂ ಬೇರೆಯವರಿಂದ ಕಲಿತಾ ಇರಬೇಕು. ನಾವು ಜ್ಞಾನ ಕೊಡೋಕ್ಕಿಂತ ಜಾಸ್ತಿ ಜ್ಞಾನ ತಗೋಬೇಕು. ಅದು ಮೈಂಡಲ್ಲಿದ್ದರೆ ವಿ ಕ್ಯಾನ್ ಸಕ್ಸೀಡ್. ಸೊ ಐ ಮೀನ್ ಆಲ್ ದ ವೆರಿ ಬೆಸ್ಟ್. ರೋಬಸ್ಟಾ C-INTO ನೀವು ಅಲ್ಲಿ ಇಂಟ್ರೊಡ್ಯೂಸ್ ಮಾಡಿಸಿ, ಇನ್ನೂ 4 ಜನಕ್ಕೆ ನಿಮ್ಮ ಕಡೆಯಿಂದ ಉಪಯೋಗ ಆಗಲಿ. ಸೊ ನಾವು ಕೃಷಿಗೆ ಹಿಂಗೆ ಬೆಳೆಸ್ಕೊಂಡು ಮುಂದೆ ಹೊರಿಸ್ತಾ ಹೋಗಬೇಕು. ಬಿಕಾಸ್ ಇವತ್ತು ಸುಮಾರು ಪ್ರಾಬ್ಲಮ್ಸ್ ಇದೆ ಕೃಷಿಯಲ್ಲಿ. ಕೃಷಿ ಮೊದಲಿನ ಕೃಷಿ ಇಲ್ಲ. ನಮಗೆ ಟೈಮ್ ಆಗಿ ಮಳೆ ಬರ್ತಾ ಇಲ್ಲ, ಜನ ಇಲ್ಲ ಕೆಲಸ ಮಾಡೋಕ್ಕೆ. ಸೊ ಅದರಿಂದ ನಾವು ಈ ಭೂಮಿ ತಾಯಿಗೆ ನಂಬ್ಕೊಂಡು ಕೆಲಸ ಮಾಡ್ತಾ ಇರೋದ್ರಿಂದ ನಾವು ಮುಂದೆ ಹೊರಸೋಣ. ಆಲ್ ದ ವೆರಿ ಬೆಸ್ಟ್. ಅಗ್ರೋನಮಿ ಸೊಲ್ಯೂಷನ್ಸ್ ಇಸ್ ಆಲ್ ಅಬೌಟ್ ಅಗ್ರಿಕಲ್ಚರ್ ಇಸ್ ಅವರ್ ಕಲ್ಚರ್. ಕೃಷಿಯ ನಮ್ಮ ಸಂಸ್ಕೃತಿ. ಥ್ಯಾಂಕ್ ಯು.